ಸೋನಿ ಬೀಳ್ಕೊಟ್ಟಾಗಿ ಸೂಸೈಡ್ ಮಾಡಿದೆ ಅಂತ ಡಿನೈಟ್ ಮಾಡಿದ್ದಾರೆ. ಕೆಲಸ ಮಾಡ್ತಲ್ಲ ಧರ್ಮಸ್ಥಳ ಎಜುಕೇಷನ್ ಸೊಸೈಟಿ ಬೇರೆ ಇತ್ತು, ಉಜಿರೆ ಬೇರೆ. ಸಿನಾಟ್ಗಳು ಅವ್ರು ಏನು ಮಾಡ್ತಿದ್ರು, ಅಲ್ಲಿ ಬೈಲೆಲ್ಲ ಆಕ್ಟಿವೇಟ್ ಮಾಡಿ ಕೆಲಸ ಮಾಡೋದು. ಮಣಿಪಾಲ್ ಉಡುಪಿಯಲ್ಲಿ ಓದಿದ್ದ ವೇದವಲ್ಲಿ ಬಿ ಎಡ್ ಮಾಡಿ ಉಡುಪಿಯಲ್ಲಿ ಇನ್ಸರ್ವಿಸ್ ಬಿ ಎಡ್ ಮಾಡಿ. ನನ್ನ ಕಾಲೇಜ್ ಹತ್ರನೇ ಅವ್ರ ಮನೆ. ಅದೇನೆ ವಿಶೇಷ ನನಗೆ ಇನ್ನೊಂದು ಒಳ್ಳೆ ಸಿಕ್ಕಿಲ್ಲ ನನಗೆ. My wife wrote a letter on 23/19/70. ಒಂದು ಸೆಕೆಂಡ್ ಈ ಕಡೆ ತಿರ್ಕೊಳ್ಳಿ. There he was in Dubai. She wrote the letter on 23/1979. Okay. ಸೊ ಅದರಲ್ಲಿ 2-3 ಸಲ ವೀರೇಂದ್ರ ಹೆಗ್ಡೆ ಮರ್ಡರ್ ಮಾಡಿಸ್ತಾನೆ. ಡಾಕ್ಯುಮೆಂಟ್ ಆಮೇಲೆ ಕೇಳ್ತೀನಿ ಸರ್. ನಾನೊಂದು ಕೇಳ್ತೀನಿ ಸರ್, ನೀವು ಬೇಸಿಕಲಿ ಯಾವ ಊರು ಸರ್? ರಾಯಚೂರು. ಎಲ್ಲಿ ಸರ್ ನಿಮ್ದು ರಾಯಚೂರು? ಗಂಜ್ ರೋಡ್ ರಾಯಚೂರು. ಗಂಜು ಮರದ ಮಠ, ಗಂಜ್ ರೋಡ್ ರಾಯಚೂರು. So 1965 I came to Ujjira ತಾಲೂಕು ಬೋರ್ಡ್ ಸರ್ವಿಸ್. ಏನಾಗಿ ಸರ್ ಅವಾಗ MBBS ಅಲ್ಲಿ ಇತ್ತಲ್ಲ, ಅದಕ್ಕೆ ಮೊದಲಿದ್ದು GC? ಹೌದು, 5 ವರ್ಷ ಪ್ಲಸ್ ಕಂಟೆಂಟ್ ಎಲ್ಲ ಮಾಡಿ ಏನೆಲ್ಲ ಮಾಡಿದ್ದೇನೆ. ತಲುಪಿದ್ದೇನೆ ಇಂಟಿಗ್ರೇಟೆಡ್ ಮೆಡಿಸಿನ್. ಮಡ್ರಾಸ್ ಕರ್ನಾಟಕದಲ್ಲಿ ಮಾತ್ರ. ಉಜಿರೆಗೆ ಬಂದ್ರಿ ಸರ್ 1965 ಅಲ್ಲಿ? 1964 ಮತ್ತೆ ಉಜಿರೆಗೆ ಬರ್ತೀರಿ? ಕೊಕ್ಕಡ. ಸೊ ಮುಂಡಾಜೆ 17 years ಆಗಿ ರಿಟೈರ್ಡ್ in 97. ಮುಂಡಾಜೆ ಸೇಮ್ ಪ್ಲೇಸ್ ಅಲ್ಲಿ ಹಿಂದೆ. 1997 ಅಲ್ಲಿ ನಿಮ್ಮ ಮದುವೆ ಆಗಿದ್ದು ಯಾವಾಗ? ಸೊ that was in 63-64. 1964. ನಾನು ತೆಗಿಲಿಕ್ಕೆ ಇದ್ದೇನೆ. ಐ ಆಮ್ ಸಾರಿ. ಇಲ್ಲ ಸರ್, ಅಲ್ಲ ಕಾಂಟ್ ಹ್ಯಾವ್ ದ ಡಾಕ್ಯುಮೆಂಟ್ಸ್. ದ ಡೇಟ್ ಕಮ್ 1965 in October. 1965. ಸರಿ, ನೀವು ಉಜಿರೆಗೆ ಬರೋಕ್ ಮೊದಲು ನಿಮಗೆ ಮದುವೆ ಆಗಿದೆ? ಅಲ್ಲ, ಉಜಿರೆಗೆ ಬಂದ ನಂತರ ಮದುವೆ ಆಯ್ತು. ನೀವು ಉಜಿರೆಗೆ ಬಂದು ಕೆಲವೇ ಟೈಮಲ್ಲಿ ಮದುವೆ ಆಗುತ್ತೆ. ಸೊ ಅದೇ ವರ್ಷ ಮದುವೆ ಇಲ್ಲ. ಸೊ ಮದುವೆ ಆಗಿ ಒಂದು ಮಗು ಆಯ್ತಲ್ಲ, ಮಗು ಆದ ನಂತರ ಇವರಿಗೆ ಒಂದು ಹೈಸ್ಕೂಲ್ ಸ್ಟಾರ್ಟ್ ಮಾಡಿದ್ರೆ. ದೇರ್ ಇಸ್ ಎ ಟ್ರಸ್ಟ್, ಧರ್ಮಸ್ಥಳ ಎಜುಕೇಶನ್ ಟ್ರಸ್ಟ್ ಅಂತ ಒಂದು. ಧರ್ಮಸ್ಥಳ ಎಜುಕೇಶನ್ ಟ್ರಸ್ಟ್ ಹೈಸ್ಕೂಲ್. ಇದು ಫಸ್ಟ್ ಅಸಿಸ್ಟೆಂಟ್ ಹೆಡ್ಮಾಸ್ಟರ್ ಇಲ್ಲೇ. ಗೊತ್ತಾಯ್ತಾ? ಕ್ವಾಲಿಫಿಕೇಶನ್ ಇಂಟರ್ಮ್ಯಾಟ್ ಸಿಲಿಕೇಟ್ ಸೀನಿಯರ್ ಮೋಸ್ಟ್. ನೀವು ಸೇರಿದ್ದು ವರ್ಷ ಯಾವುದು? She joined in 66. 67. ನನಗೆ ಅವ್ರದ್ದು ಅಪಾಯಿಂಟ್ಮೆಂಟ್ ಲೆಟರ್ ಹುಡುಕಿದೆ, ಸಿಕ್ಕಿಲ್ಲ. ಕೆಲವೊಂದು ಕೆಲಸ ಮಾಡ್ತಾರೆ, ಆದ್ಮೇಲೆ ಇಶ್ಯೂ ಆಗಿಲ್ಲ. ಒಂದೇ ಸ್ಕೂಲಲ್ಲಿ, ಅದೇ ಸ್ಕೂಲಲ್ಲಿ. My son went to UK for 5 years. All the children were educated in Bangalore. Ever since until they improve ಮಾಡ್ತಾರೆ. ಸೊ 1976 ಅಲ್ಲಿ ಇವರು ಅಲ್ಲಿವರೆಗೂ HM ಆಗಿರ್ತಾರೆ. HM ಅಂತಲ್ಲ, ಅಲ್ಲಿ ಕ್ಲೇಮ್ ಬಂದ ಹೆಡ್ ಮಾಸ್ಟರ್ ರಿಟೈರ್ ಆದ ಕೂಡ ಶಿಶು ಗೆದ್ದಿದ್ದೆವು. ಹೆಡ್ ಮಾಸ್ಟರ್ ರಿಟೈರ್ ಆಗ್ತಾರೆ. ಆದ್ರೆ ಆ ಸೊಸೈಟಿ ಡಾಕ್ಯುಮೆಂಟ್ ಬರ್ತಿದ್ರು, ಈ ಸೊಸೈಟಿಗೆ ನಮ್ಮ ಲಿಮಿಟ್ ಮಾಡಿದ್ರು. ಅವನ
ಜೂನಿಯರ್ ಹೆಡ್ ಮಾಸ್ಟರ್ ಮಾಡಿದ್ರು, ಇದೆಲ್ಲ ಮಾಡಿದ್ರು. ಮೀನ್ ವೈಲ್ ದೇ ಆರ್ ಹ್ಯಾರೆಸಿಂಗ್ ಜಗತ್ಪಾಲ್ ಆರ್ಯ. ಜಗತ್ಪಾಲ್ ಆರ್ಯ ಜೈನ್ ಅದೇ ಕ್ವಾಲಿಫಿಕೇಶನ್ ಅವನಿಗೆ ಇವಾಗ ಹೌದು. 14 ತಿಂಗಳು ಅವರ ಕೊಲ್ಲಬಿಟ್ಟು 14 ತಿಂಗಳು ಸಸ್ಪೆನ್ಷನ್ ಇಟ್ಟಿದ್ರು. ಮೀನ್ ವೈಲ್ ದೇ ಸಸ್ಪೆಂಡೆಡ್ 14 months before 479 suspension. Raman Kini was handling, you are Kini of Bangalore and his own advocate. Our digital letter between hospital, useless fellow. Came out, I said, no sir, you want to teach him. Where both are educated and have got a village to serve. And you should tackle him. Other people may not be able to tackle each other after the training. We are doing the judgment in the High Court, 24/479. ನೋಡಿ ಅಲ್ಲಿ ಎಲ್ಲೆಲ್ಲಿ ಪ್ರೆಷರ್ ಪಾಯಿಂಟ್ಸ್ ಇದೆ ಅಲ್ಲೆಲ್ಲ ಸಿಮೆಂಟ್ ಇಸ್ ಮೈ ಫೈಂಡಿಂಗ್ ಅಂಡ್ ಐ ವಾಸ್ ಟೆರಿಬಲಿ ಬೆಗಿಂಗ್ ದ ಪೊಲೀಸ್ ಅಂಡ್ ದಟ್ ವಾಸ್ ಎ ಫೇಲ್ಯೂರ್ because we were like two birds I said those days. I was going in Java. Every day I used to go 6:30 to man. I'm here without a woman. Not right all these 35 years. ಕರಡಿಗೆ ಕಲಿಸ್ತಾ ಉಂಟು ಇವತ್ತಿಗೂ. ನಿನ್ನೆ ಹೇಳಿದ್ದಾನೆ ಅವನ ಬರವಣಿಗೆಯಲ್ಲಿ ಹೇಳಿದ್ದಾನೆ ನನ್ನ ಈ 6,000 ಡೂಪ್ಲಿಕೇಟ್ ಆಸೆ. You know, I want not less than 20,000 pages of paper cuttings are there in this chapter. ನನಗೇನಂದ್ರೆ ಈಗ ಸರ್ವ್ ಮಾಡಿದೆ ನಾನು ನೋಡಿ ನಿನ್ನೆ ಹೋಗಿದ್ದಾನೆ 50 ವರ್ಷದವರು ನನ್ನ ಹೆಂಡತಿ ಸ್ಟೂಡೆಂಟ್ಸ್ ಕಣ್ಣಲ್ಲಿ ನೀರು ಹಾಕಿದ್ದಾರೆ ನಿನ್ನೆ ಗುಂಡಿಗೆ ಸ್ಟೂಡೆಂಟ್ಗೆ. ಐ ಆಮ್ ಆಲ್ರೆಡಿ 47, ನೋ ಜಂಪಿಂಗ್ ಓವರ್, ಡೋಂಟ್ ಗಿವ್ ಆಲ್ ದಿಸ್ ಚೀಪ್ ಇಂಟ್ರೆಸ್ಟ್ ಆನ್ ಇಟ್ ಹರ್ಟ್ಸ್ ಅಸ್ ಅಂಡ್ ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಟು ಸರ್ವೈವ್ ಅನದರ್ 25 years ಅಂಡ್ ದಿಸ್ ರಾಸ್ಕಲ್ ಯು ಹಂಟ್. 420 ಪೇಷಂಟ್ ಇದ್ದ ಆಸ್ಪತ್ರೆ ಇಟ್ಟಿರಿ ಸಿಯಾಮ್ ಸೈಕಾಟ್ರಿಕ್ ಹಾಸ್ಪಿಟಲ್. Freely I am working without salary. My own assistant gets 30,000, 25,000, 20,000 in my hospital. Per day 1,10,000 every day appa ಖರ್ಚು ಮಾಡಿದ ಪರ್ ಡೇ ಖರ್ಚು ಮಾಡ್ತಾರೆ. ಎಲ್ಲ ಡೊನೇಷನ್ ಕೊಡ್ತಾರೆ. ಈ ಮನುಷ್ಯ ಮೊನ್ನೆ ಆಸ್ಪತ್ರೆ ಮಾಡಿ ಹಣ ಮಾಡಿ ಬರಲ್ಲ. ಎಕ್ಸೆಪ್ಟ್ ಬಾಂಬೆ ಹೋದ್ರೆ ಮಾತ್ರ ಇಲ್ಲಿ ಬೆಳೆದ ಅಷ್ಟೇ, ಬೇರೆ ಯಾರು ಬೆಳೆಯಲಿಲ್ಲ. ಈಗ ಅವ ಈಗ ನೋಡಿ ಈಗ ಗಮನಿಟ್ಟು ಈಗ ನನಗೆ ನನ್ನನ್ನು ಈಗ ಬೆಳಿಗ್ಗೆ ಒಂದು ಟೆಲಿಫೋನ್ ನೋಡು ನೀನು ಸೈಲೆಂಟ್ ಆಗಿ ಕೂತ್ರೆ ನೀನೇ ಬಂದಿದೆ ಅಂತ ಮಾಡ್ತಾನೆ ಐತೆ ನೀನೇನು ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ ಜಸ್ಟ್ ನಾವು 10 minutes ಬಿಫೋರ್ ಓಕೆ ಲೆಟ್ ಹಿಮ್ ಡು ಇಟ್ ಐ ವಿಲ್ ಸೀಕ್ ಇಟ್ ಅಂತ ಹೇಳಿದೆ ಅಷ್ಟೇ. ಒಟ್ಟು ಸೊ ಆ ಪೊಲೀಸ್ ಸ್ಟೇಷನ್ ನೋಡಿದ್ರೆ ಇರಿಟೇಟ್ ಆಗುತ್ತೆ. ಹೊಸದ ಬಂಗೇರಿಯಲ್ಲಿ ನಾನು ಇವತ್ತು ಕಡಿತಿದ್ರು ಅವರು ಆ ಗೇಟ್ ಎದುರಿ 2 ಲಾರಿ ಅಂತಂದು ಚಾಲೆಂಜ್ ಮಾಡಿ ನಿಂತಿದ್ದಾರೆ. ಹೊಸ ಬಂಗೇರಿ ಗೊತ್ತಿಲ್ಲ ನಿಮಗೆ 79 ಎಂಡಲ್ಲಿ ಡಿಸೆಂಬರ್ ಅವನು 2 ಲಾರಿ ಅಂತಂದು ಅದೆಲ್ಲ ಹೇಳಿದ್ರೆ ಐ ವಾಸ್ ಲಿವಿಂಗ್ ಇನ್ ಥ್ರೆಟ್. ನನ್ನ ಫ್ರೆಂಡ್ ಗಣೇಶ್ ಬಿಡೆ ವಾಸ್ ದೇರ್, ಹಿ ವಾಸ್ ರೌಂಡಿಂಗ್ ವಿತ್ ಮೀ ವಿತ್ 2 revolvers every minute. Then I record after 2 years. You know my scooter contains what? Any idea? ಈ ಪ್ರಾಬ್ಲಮ್ ಅಂದ್ರೆ ನೀವು ಬದುಕಬೇಕಲ್ಲ. ನಾಟ್ ದಟ್ ಐ ಆಮ್ ಟೆಲಿಂಗ್ ಫಾರ್ ಎ ಜೋಕ್. ನಾ ಐ ಮಸ್ಟ್ ವಾಕ್ ಅಲೋನ್ ಸುಮಾರು ಧರ್ಮಸ್ಥಳ ದೇವಸ್ಥಾನದಲ್ಲಿ ಹೋಗ್ತಾನೆ. ಇವತ್ತು ಯಾರು ಹೇಳ್ತಿದ್ರು ಆ ಭಯಂಕರ ಆಂಡ್ಲಿ ಧರ್ಮಸ್ಥಳದ ಪಂಕ್ ಹೋಯ್ತಿಲ್ಲ ಡಾಕ್ಟರ್ ಯಾಕೆ ಹೇಳ್ತಾರೆ ಐ ಕ್ಯಾನ್ ಟೇಕ್ 10 people ರೈಟ್ ಅರೌಂಡ್ ಮೀ. ಹೇಗೆ ಐ ಹೋಲ್ಡ್ ಸೈನೈಡ್ ಮಚ್ಚು ಇದೆ. I can simply kill myself. I simply kill it. I tell you, I do it. Definitely I will do it. ನನಗೇನಾದ್ರೂ ಬೇಸರ ಇದೆ ರೆಕಾರ್ಡ್ ಮಾಡಿ ಯಾರ್ಯಾರು ಹೇಳಿ ಅವ ಅಕ್ಕದ ಕಡೆ ಯಾಕಂದ್ರೆ ಅವನಂತ ಮಾಡಿದ ನನ್ನೇ ನನಗೆ ಅನ್ಸಲ್ಲ ನಿಮಗೆ. ಐ ಆಮ್ ನಾಟ್ ಹರ್ಟ್. ಸುಮ್ಮನೆ ಪಾಠ ಹಾಕಲಿಲ್ಲ ನಾನು. 4th thing I lost her. ನಾನು 120 ಕಿಲೋಮೀಟರ್ ಸೈಕಲ್ ಮೋಟರ್ ಓಡಿಸೋನು 180 ಸಲ ಪುಣೆ ಹೋಗಿ ಬಂದೇನೆ ಕಾಫಿ ಕುಡಿಲಿಕ್ಕೆ. ಬಾಂಬೆಗೆ ನಾಳೆ ಬೆಳಿಗ್ಗೆ ಹೋಗ್ತಾನೆ ಸ್ಕೂಟರ್ ಮನಸ್ಸು ಮಾಡಿದ್ರೆ ಅಂತ ಜಾತಿ ನಾನು. I used to take the rest. You would have died in the accident days. I am happy. Hello, you don't feel like your own kids dying on the street. My own house, my own bathroom. Oh God. I lived there for 39 years. I said, Makul book back to sell it dad. We never feel like coming to the house on that. 2 ವರ್ಷ 2009 ಎಂಡಲ್ಲಿ ಮಾರಿದೆ ನಾನು. ಮಾರಿದ ನಂತರ ನನ್ನ ಫ್ರೆಂಡಿಗೆ ಯಾಕೆ ಕೊಟ್ಟಂತ ಹೇಳಿ ಐ ಇನ್ವೆಸ್ಟೆಡ್ ಇಸ್ ವೆರಿ ಸ್ಮಾಲ್. ನನಗೆ ಇನ್ನು ಯಾವ ಅಭ್ಯಾಸಗಳಿಲ್ಲ. ನಥಿಂಗ್ except spending money for the petrol to know about. Even to my own patients, I spend a lot of money on them. And 25,000 ಪೆನ್ಷನ್ ಅಲ್ಲಿ ಪೇಷಂಟ್ಗೆ 10-15,000 ಖರ್ಚು ಮಾಡ್ತೇನೆ. ಅದಕ್ಕೆ ಕಾರ್ ಎಲ್ಲ ಮಗನ ಹತ್ರ ದೇ ಡ್ರೈವ್ 20 lakhs ಕಾರ್ 15 lakh ಕಾರ್. ಸ್ಕೂಲು ನಿಟ್ಲೆ ರೋಡ್ ಇದೆಯಲ್ಲ, ಈ ಗೇಟ್ ಇದೆ, ನಿಟ್ಲೆ ಹೈಸ್ಕೂಲ್ ಸ್ಯಾಂಕ್ಷನ್ ಆಗಲ್ಲ. ಸೊ ಡೋರ್ ಡೆಲಿವರಿ ಮಾಡಿದ್ದಾರೆ ಅಪಾರ್ಟ್ಮೆಂಟ್ ಆರ್ಡರ್. ಅರ್ಥ ಆಯ್ತಾ? ನಾವು ಅರ್ಜಿ ಕೊಟ್ಟು ನಾವು ಅಪಾಯಿಂಟ್ಮೆಂಟ್ ತಗೊಳ್ಳೋದಲ್ಲ.
He only sent people with ಮಗು ಬೇಕಂತಂದ್ರೆ ನೀವು ರಜೆ ಮಾಡಿ ಕಾರಲ್ಲಿ ಮಗುನ ಕೊಂಡೋಗಿ ಹಾಲು ಕುಡಿಸ್ತಿದ್ಲು ಅವಳು ಎಲ್ಲ ಮಾಡ್ತಿದ್ಲು. ದಟ್ ಅಡ್ವಾಂಟೇಜ್ ಅಂತೆ. ಅಬ್ಸಲ್ಯೂಟ್ಲಿ ಸಿಂಪಲ್ ಟನ್. ಕಾರಲ್ಲೇ ಹೋಗ್ಬೇಕು ಇಲ್ಲ ನನಗೆ ರೋಗಿ ಇದ್ದಾನೆ ಚಲೋ. I have sincerely done as a medical officer. Now I hold a psychiatric hospital where I never take a penny. I got 200 bed sanctioned hospital by DC in Mangalore district, that is Gandivagilu, and 200 odd orphans are there. ಎಷ್ಟು ಜನ ರೇಪ್ ಮಾಡಿಬಿಟ್ಟು ಅವ್ರನ್ನ ಕಳಿಸಿದ್ದಾರೆ, ಪೊಲಿಟಿಷಿಯನ್ಸ್ ಕಳಿಸಿದ್ದಾರೆ, DC ಕಳಿಸಿದ್ದಾನೆ, ಅವ್ರನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಸುಮಾರು 10-12 ಕೋಟಿ ರೂಪಾಯಿ ಆಸ್ಪತ್ರೆ ಅವ್ನು ಭಿಕ್ಷೆ ಎತ್ತಿ ಕಟ್ಟಿದ ಆ ಮನುಷ್ಯ. ದಿವಸಕ್ಕೆ 1.25 ಲಕ್ಷ ಬಜೆಟ್ ಇದೆ ಅಲ್ಲಿ. ಶಾಂತಿಯಿಂದ ನಾವು ಮಾಡ್ತೇವೆ. ವಿ ಡು ನಾಟ್ ದಟ್ ಐ ಆಮ್ ಬೋಸ್ಟಿಂಗ್ ಮೈ ಸೆಲ್ಫ್, ಬಟ್ ದಿಸ್ ವರ್ಕ್ ಐ ಲವ್ ಇಟ್. On the parallel line of losing my wife in such a condition, even today I feel very bad. My son is a doctor, he says, come dad, mom won't come. Why do you simply hunt? These people can buy anything in the world because they got money. ಈ ವಾಕ್ಯ ನನ್ನ ಮಗ ಒಬ್ಬ MD ಮಾಡಿದವನು ಹೇಳ್ತಾನೆ, ನೀವು ಆಲೋಚನೆ ಮಾಡಬೇಕು. ಇದು ಮಕ್ಕಳಾಟಿಗೆ ನನ್ನ ಮಗಳಿದ್ದಾಳೆ ಪಾಪ. ಕಮ್ ಡ್ಯಾಡ್ ಹಂಟ್, ಡೋಂಟ್ ವರಿ ಅಟ್ ಆಲ್, ಯು ಮಸ್ಟ್ ಹಂಟ್ ರೈಟ್ ನೌ, ದಿಸ್ ದ ಬೆಸ್ಟ್ ಟೈಮ್ ಟು ಹಂಟ್ ಹಿಮ್. ಇನ್ನು ನನ್ನಂತ ಒಂದು ಪರಿಸ್ಥಿತಿ ಈಗ ಆಗೋಗಿ ಸೌಮ್ಯ, ಐ ಮೀನ್ ಸೌಜನ್ಯಸ್ ಮದರ್, I tell you his father, when I see them, I simply break down. I break down. Poor people. I know the poverty. I know every inch of poverty in South Canada. I have run at all the taluks. I have worked in Beltangli Taluk. I know every corner of Beltangli Taluk. As a medical officer, I never slept over. I used to be very, very simple and serve them out. Even today, at an average, I attend to most of the cancer patients and heart patients. I do so many things. But now Saujanya has brought out this whole, my wife's murder. Practically, the whole management is responsible and president of the management is responsible, so-called Hegde. And in Dharmasthala, there are so many things happening. So I don't want to open it in this learned people's gathering. I don't want to hurt you also, because, you know, I can talk hours together on this subject. Hope everybody will believe it and help us out to fight this. ಒಂದು ನಮ್ಮ ಹೋರಾಟ ಇದೆಯಲ್ಲ ನೋಡಿ, ಲೆಕ್ಕಾಚಾರಕ್ಕೆ ಸೌಜನ್ಯ ನೋಡಿ, ಮಹೇಶ್ ಶೆಟ್ಟರ್ ಇದ್ದಾರೆ, ತುಂಬಾ ಮಹೇಶ್ ಶೆಟ್ಟರ್ ಅಂತ ಜನರಿದ್ದಾರೆ ಅಲ್ಲಿ, ಎಲ್ಲರೂ ಎದ್ದು ಕೂತಿದ್ದಾರೆ. ಎಲ್ರಿಗೂ ಕರೆಸಿ ಥ್ರೆಟನ್ ಮಾಡೋದು, ಟೆಲಿಫೋನ್ ಮಾಡೋದು ಎಲ್ಲ ಇಂಥವು ನಡೀತಾ ಉಂಟಲ್ಲಿ. ನನ್ನದು ಹೇಳ್ತೇನೆ ಕೇಳಿ. ಒಂದು ಗವರ್ಮೆಂಟ್ ಆರ್ಡರ್ ಬಂತು 3 ವರ್ಷದಿಂದ, BSM ಡಾಕ್ಟರ್ ಆದವರು ಪ್ರಾಕ್ಟೀಸ್ ಮಾಡುವಾಗ ಅಲೋಪತಿ ಅಂತ ಬಂತು. ಬಂದ ಕೂಡಲೇ ಇಬ್ಬರು 26 ವರ್ಷದಿಂದ ಹಳ್ಳಿಯಲ್ಲಿ ಕೆಲಸ ಮಾಡೋರು ಡಾಕ್ಟರ್ ಇದ್ರು, ಗೊತ್ತದವರು ನನಗೆ. ಅವ್ರು ಬಂದು, ಸಾರ್ ಈಗ ಆಯ್ತು ಸಾರ್, ಏನ್ ಮಾಡ್ಬೇಕು ಕೇಳಿದ್ರು. ಏನು ಮಾಡಬೇಡ, ನಾನು ಅಪ್ಲಿಕೇಶನ್ ತುಂಬಿಸ್ತೇನೆ, ನನ್ನ ಅಸಿಸ್ಟೆಂಟ್ ಆಗಿ ನೀನು ಕೆಲಸ ಮಾಡು. ವೆರಿ ಸಿಂಪಲ್ ಇಟ್ ಇಸ್, ನೋಬಡಿ ಕ್ಯಾನ್ ಟಚ್ ಮೀ ಅಂಡ್ ಟಚ್ ಹಿಮ್. ಸೊ ಅಲ್ಲಿ ನನ್ನ ಬೋರ್ಡ್ ಹಾಕಿದ್ದ ಮನುಷ್ಯ, ನಾನು ಅಲ್ಲಿ 1 ದಿವಸ ಕೂತ್ಕೊಳ್ಳಿಲ್ಲ ನಿಜವಾಗ್ಲು. ಆ ಬೋರ್ಡ್ ಅನ್ನು ತೆಗೆದಿದ್ರೆ ನಿನಗೆ ಏನ್ ಮಾಡ್ತಾ ಗೊತ್ತುಂಟ ಅಂತ ಟೆಲಿಫೋನ್ಗಳು ಆ ಡಾಕ್ಟ್ರಿಗೆ ಪಾಪ. ಮೊನ್ನೆ ನನ್ನ ಗೇಟಿಗೆ ತೆಗೆದು ಕಟ್ಟಿ ಅಂತ ಹೇಳಿದೆ. ನೋಡಿ, ಇಲ್ಲಿವರೆಗೆ ಸಹಿತ ಅವರು ಆ ಸ್ವತಂತ್ರವನ್ನ ಅಳೆದು ಬಿಡುವ ಒಂದು ಆಲೋಚನೆ ಮಾಡ್ತಾರಲ್ಲ, ಅವರಿಗೆಲ್ಲ ನ್ಯಾಯ, ನಿಷ್ಠೆ, ಪ್ರೀತಿ, ವಾತ್ಸಲ್ಯ, ಮಗಳು, ಹೆಂಡತಿ, ತಾಯಿ, ಈ ಯಾವ ಶಬ್ದಕ್ಕೂ ಮರೆಯೋದಿಲ್ರಿ. ಅರ್ಥ ಆಯ್ತು? ಅವರೆಲ್ಲ ಭಾಷಣ ಮಾಡ್ತಾರೆ, ಯಾರು ಬರೆದು ಕೊಟ್ಟದ್ದು ಬರೀತಾರೆ ಅಷ್ಟೇ. ಈ ದಿನ ನೀವೆಲ್ಲ ಸೇರಿದಿರಿ, ನಮ್ಮ ಬೆನ್ನೆಲುಬಾಗಿ ಪ್ರತಿಭಟನೆಗೆ ಅನುವು ಮಾಡಿಕೊಟ್ಟಿದ್ದೀರಿ. ನಮ್ಮ ಕನಸು ತುಂಬಾ ದೊಡ್ಡದಿದೆ, ಆಗ್ಬೋದು, ಗ್ಯಾರಂಟಿ ಆಗುತ್ತೆ, ಡೌಟೇ ಇಲ್ಲ ಅದರಲ್ಲಿ. ಸುಪ್ರೀಂ ಕೋರ್ಟ್ ಒಬ್ಬ ಜಡ್ಜ್ ನಮ್ಮಲ್ಲೇ ಬಂದು ಕುತ್ಕೊಳ್ಬೇಕು ಬೆಳ್ತಂಗಡಿಲ್ಲ. 4-6 ಜನ ಇನ್ಸ್ಪೆಕ್ಟರ್ ಕಳಿಸಿ ಪ್ರತಿ ಅವರಿಗೆ ರಿಪೋರ್ಟ್ ಮಾಡಿ ದಾಖಲೆ ಆಗಿಬಿಡ್ಬೇಕು. ಅವನಿಗೆ ಚೇಂಜ್ ಮಾಡ್ಲಿಕ್ಕೂ ಪುರ್ಸತ್ತಿರ್ಬಾರ್ದು. ಇದು ನನ್ನ ದೇಶ ಸ್ವಾಮಿ, ಎಲ್ರಿಗೂ ಗುರ್ತುಂಟು, ಯಾರು ಮಾತಾಡೋದು ಅಷ್ಟೇ. 1 ಗಂಟೆ ಅಲ್ಲಿ ರಿಪೋರ್ಟ್ ಮಾಡಿದ್ರೆ ಅಲ್ಲಿ ಕೇಬಲ್ ಆಗಿ ಡಿಕೇ ಆಗ್ಬೇಕು ಜಡ್ಜ್ ಮುಂದೆ. ಮತ್ತೆ ಬಂದ ಒಂದು ಶಬ್ದ ತೆಗಿಲಿಕ್ಕಿಲ್ಲ. ಬಟ್ ಇವಾಗ ಯಾರೇ ಇರ್ಬೋದು, ನನ್ನ ತಮ್ಮ ಇರ್ಬೋದು, ಅಣ್ಣ ಇರ್ಬೋದು, ಯಾರೇ ಇರ್ಬೋದು. ದಿಸ್ ಹ್ಯಾಪಿಂಗ್ ಇನ್ ಮೈ ಕಂಟ್ರಿ. ಐ ಟೆಲ್ ಯು, ವಿ ಹ್ಯಾವ್ ಬಿಕಮ್ ಲೂಸರ್ಸ್, ಡೆಮೋಕ್ರಸಿ ಲೂಸರ್ಸ್. ಐ ಟೆಲ್ ಯು, ಪ್ರಾಕ್ಟಿಕಲಿ ವಿ ಆರ್ ಲೂಸರ್ಸ್. ನಾನು 34 ವರ್ಷ ಹೆದರಿಕೆಯಲ್ಲಿ ಬದುಕಿದ್ದೇನೆ, ಗೊತ್ತುಂಟ ನಮಗೆ. ಹೇಗೆ, ಯಾರಿಗೆ ಐಡಿಯಾ ಇದೆಯಾ? ಈ ಆಫೀಸಿನ ಗನ್ ಲೈಸೆನ್ಸ್ ಕೇಳಲಿಲ್ಲ ನಾನು, ಏನು ಮಾಡಿರ್ಬೋದು? 10 ಜನ ಬರ್ತಾರೆ, 50 ಜನ ಬರ್ತಾರೆ, ಏನ್ ಮಾಡ್ಬೋದು? ಯಾರಿಗಾದ ಐಡಿಯಾ ಇದೆಯಾ? ಯು ನೋ ವಾಟ್ ಇಸ್ ಕಾಲ್ಡ್ ಸೈನೈಡ್? ಈ ಪೇಪರ್ ಓದಿದ್ರಷ್ಟೇ ಸೈನೈಡ್ ತಿನ್ ಸತ್ತ, ಅದು ಇದೊಂದಿಲ್ಲ. ದ ಬೆಸ್ಟ್ ಥಿಂಗ್ ಟು ಹ್ಯಾವ್ ಇಟ್ ಆನ್ ದ ಆರ್ಗನ್, ವಾಟ್ ಎವರ್ ಯು ಹ್ಯಾವ್ ಗಾಟ್, hold it. That can kill 10 people in a minute.
ಈಸಿಯೆಸ್ಟ್ ವೇ, ನೋಬಡಿ ಕ್ಯಾನ್ ಅಬ್ಜೆಕ್ಟ್ ದಿಸ್. ಕಾನೂನು ಸಹಿತ ಅಬ್ಜೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನ. ನಾನು ಡಾಕ್ಟರ್ ಆಗಿ ಮಾತು ಹೇಳ್ಬಾರ್ದು, ಹೇಗೆ ಬದುಕಿದ್ರೆ ನಿಮ್ಗೆ ಅನುಮಾನ ಬಂದೇ ಬರುತ್ತಲ್ಲ ಅಲ್ವಾ? ಒಬ್ಬನೇ ಮೆಡಿಕಲ್ ಸರ್ವಿಸ್ ಮಾಡಿ ಹೇಗೆ ಬದುಕಿದ್ರೆ 34 ವರ್ಷದಿಂದ ಹೆಂಡತಿಯನ್ನು ಕಳ್ಕೊಂಡು ಅಂತಿರ್ಬೇಕು. ನೋ ಹೈಲಿ ಡಿಸಿಪ್ಲಿನ್, ಅಬ್ಸಲ್ಯೂಟ್ಲಿ. ಇವನ್ ತಾಯಿ ಇದ್ದಾರೆ 96 ವರ್ಷ, ನನಗೆ 76. ಅರ್ಥ ಆಯ್ತಾ? ನಾವು ನಮ್ಮ ಒಂದು ನ್ಯಾಯಕ್ಕೆ ಫೈಟ್ ಮಾಡೋ ಜಾತಿ, ಇದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಯಾರು ಬಂದ್ರು ಒಂದೇ ಮಗೆ ಈ ಚೇರ್ಮನ್ ಶಾಲೆಗಳಿಗೆ 18 ಇನ್ಸ್ಟಿಟ್ಯೂಟ್ ಅಧ್ಯಕ್ಷ ಇದ್ದಾರಲ್ಲ, ಆ ಮನುಷ್ಯನ ಮರ್ಯಾದೆ ತುಂಬಾ ಸಂತೋಷ ಆಗುತ್ತೆ. ಇಬ್ರು ಕೊಂದವ್ರು ಸತ್ತೋಗ್ಬಿಟ್ಟಿದ್ದಾರೆ ಆಗಲೇ, ಒಬ್ಬ ಮನುಷ್ಯ ಬದುಕಿದ್ದಾನೆ, ಅವನು ಹೋಗ್ಬಿಡ್ತಾನೆ ಒಂದು ದಿವಸ. ಎಲ್ಲಿ ಬಚ್ಚಿಟ್ಕೊಂಡು ಕುತ್ಕೊಳಿಕ್ಕಾಗತ್ತೆ ಸ್ವಾಮಿ? ಡೆತ್ ಇಸ್ ಸೋ ಸರ್ಟನ್. ಎಷ್ಟು ಬೇಗ ಸಾವು ಬರ್ತದೆ ನಾವು ನೋಡಿದೆವು, ತುಂಬಾ ಸಾವುಗಳನ್ನು ನೋಡಿದೆವು ನಾವು. ಈ ಮನುಷ್ಯನ ಸ್ಪೆಷಲ್ ಅಥವಾ ನಿಮ್ದು ಹಣ ಉಂಟು ಅಥವಾ ದೇವ್ರ ಪಕ್ಕದಲ್ಲಿ ಇದ್ದಾನೆ, he can't come out. That end will definitely come to him and will definitely get the justice. And ಈ ಸೌಜನ್ಯ ತಾಯಿ ತಂದೆಗಳಿಗೆ ಒಂದು ಸಾಂತ್ವನ ಸಿಕ್ಕಿತ್ತು ಅಷ್ಟೇ. ಪಾಪ ನಾವು ಆ ಸೌಜನ್ಯ ತಂದು ಕೊಡ್ಲಿಕ್ಕೆ ಆಗಲ್ಲ. ಅದು ರೇಪ್ ಮಾಡಿದ ಸ್ಟೈಲ್ ನೀವು ಆಲೋಚನೆ ಮಾಡಿದರೆ, ಗರ್ಭದಲ್ಲಿ ಹೊಯ್ಗೆ ತುಂಬಿಸಿದ್ದಾರೆ. ಕೇಳಿ ಯಾರಿಗೆ ಆ ಮಂಡೆ ಇರುತ್ತೆ ಹೇಳಿ? ಹುಚ್ಚನಿಗ? ನೋ ನೆವರ್. ಆ ಪೋಸ್ಟ್ ಮಾರ್ಟಮ್ ಮಾಡೋ ಡಾಕ್ಟರ್ಗೆ ತಲೆ ವಿಷಯ ಆಗಿದೆ. ಹೇಗೆ ಪೋಸ್ಟ್ ಮಾರ್ಟಮ್ ಮಾಡೋದು? ಹೊಯ್ಗೆ ಉಂಟಂತಾರೆ. ದಿಸ್ ನಾಲೆಜ್ ಓಲ್ಡ್ ಫ್ರಮ್ ದಿಸ್ ಇನ್ಸ್ಟಿಟ್ಯೂಷನ್ಸ್. ಅವನಿಗೆ ಒಂದು ಸಲೈನ್ ತುಂಬಿಸಿಬಿಟ್ಟು ಇಡೀ ಸ್ಟ್ರೆಚಬಲ್ ಗರ್ಭ ಓಪನ್ ಮಾಡಿ ಟ್ರೇಲ್ ಹಾಕಿದ್ರೆ ಸಪರೇಟ್ ಆಗುತ್ತೆ. ಕಮ್ಮಿ ಬಿಗ್ಗೆಸ್ಟ್ ಥಿಂಗ್. ಇದೆಲ್ಲ ಅಪ್ಲಿಕೇಶನ್ ಇಲ್ಲ. ದಟ್ಸ್ ಅ ಪ್ರಾಬ್ಲಮ್. ಇದು ಯಾವುದು ಮಾಡದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಾಳೆ ಕೋರ್ಟಿಗೆ ಬಂದು ಎಲ್ಲಿ ನಿಲ್ಲುತ್ತೆ ಸ್ವಾಮಿ? ದೇ ಕ್ಯಾನ್ ಬೈ ಎನಿಥಿಂಗ್ ಐಸ್, ದೇ ಕ್ಯಾನ್ ಬೈ ಎನಿಥಿಂಗ್. ಪುಣ್ಯ ಆ ಗರ್ಭನೇ ಚೇಂಜ್ ಮಾಡಿ ಇನ್ನೊಬ್ರು ಹೊಲ್ದಾಕ್ಲಿಲ್ಲ ಅವರು, ಅದು ಮಾಡಿ ಯಾರು? ದಟ್ಸ್ ಕ್ವೈಟ್ ಪಾಸಿಬಲ್. ಯಾವ್ದು ಡೆಡ್ ಬಾಡಿ ಗರ್ಭ ತಂದಿರೋ ಹೊಲ್ದಾಕ್ಬೋದಲ್ಲ. ಪ್ರಾಕ್ಟಿಕಲಿ ದೇ ಹ್ಯಾವ್ ಟು ವೆರಿ ವೆರಿ ಇಲ್ಲಿಜಿಟಿಮೇಟ್ ಸಣ್ಣ ಶಬ್ದ. ಎಲ್ಲಿವರೆಗೆ ಅಂದ್ರೆ ಅದು ಕ್ರೂರ ಸಹಿತ ಶಬ್ದ ಸಾಲ್ ಸ್ವಾಮಿ. ಯಾಕಂದ್ರೆ ನಾನು ಡಾಕ್ಟರ್ ಆಗಿ ಅದನ್ನು ನೋಡುವಾಗೆ ದುಃಖ ಆಗುತ್ತಲ್ಲ ನನಗೆ, ಇನ್ನು ಅದನ್ನು ಕೇಳುವಾಗ ದುಃಖ ಆಗುತ್ತೆ. ನೋಡಿದ್ರೆ ನಾನು ನಿಜವಾಗ್ಲೂ ಐ ವುಡ್ ಬಿನ್ ರಿಯಲಿ ರ್ಯಾಪೇಜ್ಡ್ ಔಟ್. ನಾನು ನಿಮ್ಮ ಟೈಮ್ ಮತ್ತು ಆ ಒಳ್ಳೆಯ ಭಾವನೆಯಿಂದ ನಮಗೆ ಸಪೋರ್ಟ್ ಮಾಡಿ ಈ ನ್ಯಾಯದಲ್ಲಿ ನಾವು ಗೆಲ್ಲಲಿಕ್ಕೆ ನೀವು ಅನುವು ಮಾಡಿಕೊಟ್ಟಿದ್ದೀರಾ. ಎಲ್ರಿಗೂ ನಾನು ನಮಸ್ಕಾರ ಮಾಡಿ ನಾನು ಹೇಳ್ಬೋದು. ನಮಗೆ ಸ್ವಾತಂತ್ರ್ಯ ಸಿಕ್ಕಿ 65 ವರ್ಷ ಕಳೆದರೂ ಇನ್ನೂ ಕೂಡ ಧರ್ಮಸ್ಥಳದಲ್ಲಿ ಸರ್ವಾಧಿಕಾರ ಕೊನೆಗೊಂಡಿಲ್ಲ. ನನ್ನ ಸಮಾಜ ಸೇವೆ ಮುಂದೆ ಧರ್ಮಸ್ಥಳದ ಸರ್ವಾಧಿಕಾರಿಗಳ ಸೇವೆ ಏನೂ ಅಲ್ಲ. ನನ್ನ ಪತ್ನಿಯನ್ನ ಪೆಟ್ರೋಲ್ ಹಾಕಿ ಸುಟ್ಟು ನನ್ನ ತಲೆಗೆ ಕಟ್ಟುವಂತ ವ್ಯವಸ್ಥಿತ ಕುತಂತ್ರ ನಡೆದಿದ್ದ ವಿಚಾರವನ್ನ ಕಳೆದ 34 ವರ್ಷದ ಹಿಂದೆ ನಡೆದ ಘಟನೆಯನ್ನ ಕಣ್ಣಿಗೆ ಕಟ್ಟುವಂತೆ ನೆರೆದಿರುವ ಸಮಾಜ ಬಾಂಧವರ ಮುಂದೆ ತನ್ನ ನೋವನ್ನು ವ್ಯಕ್ತಪಡಿಸಿದಂತಹ ಡಾಕ್ಟರ್ BR ಅರಳೆ ಇವರಿಗೆ ಪ್ರಜ್ಞಾವಂತ ನಾಗರಿಕರು